ರಿಪೋರ್ಟ್ ಪ್ರಕಾರ ಇತ್ತೀಚೆಗೆ ಆಫ್ರಿಕಾದಲ್ಲಿರೋ ಎಲ್ಲಾ ಸಿಂಹಗಳು ಮನೆಗಳನ್ನ ನುಗ್ಗಕ್ಕೆ ಶುರು ಮಾಡ್ತವೆ. ರಿಪೋರ್ಟ್ ಪ್ರಕಾರ ಒಂದು 70 ಸತಿ ಅಟ್ಯಾಕ್ ಮಾಡಿದ್ದಾವೆ ಮನೆಗಳನ್ನ. ಸುಮಾರು ಒಂದು 50ರಿಂದ 60 ಸಾಕು ಪ್ರಾಣಿಗಳನ್ನ ತಿನ್ಕೊಂಡು ಹೋಗಿದ್ದಾವೆ. ಅದು ಹಸು ಆಗಿರ್ಬೋದು ಅಥವಾ ನಾಯಿ ಆಗಿರ್ಬೋದು, ಇಂಥ ಪ್ರಾಣಿಗಳನ್ನ ತಿಂದವೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಈ ರೀತಿ ವಯಸ್ಸಾಗಿರೋ ಸಿಂಹಗಳಿಗೆ ಕಾಡಿನಲ್ಲಿ ಬೇಟೆ ಆಡೋಕ್ಕಾಗದೆ ಈ ಸಿಟಿನಲ್ಲಿ ಸಾಕು ಪ್ರಾಣಿಗಳನ್ನ ತಿಂದು ತೆಗೋದಕ್ಕೆ ಅಂತ ಬರ್ತವೆ. ಪೂರ್ತಿ ಬೆಳೆದಿರೋಂಥ ಸಿಂಹ ಹತ್ತತ್ರ 300 kg ಇರುತ್ತೆ. ಈ ರೀತಿ ಸಿಟಿಗಳಿಗೆ ಅಥವಾ ಊರುಗಳಿಗೆ ದಾಳಿ ಮಾಡಿ ಸುಮಾರು ಲಕ್ಷಾಂತರ ರೂಪಾಯಿಗಳು ಲಾಸ್ ಆಗ್ತಾ ಇದೆ ಜನಗಳಿಗೆ. ಅಷ್ಟಲ್ಲದೆ ಅವರ ನೆಮ್ಮದಿ ಕೂಡ ಹಾಳಾಗ್ತಾ ಇದೆ. ಯಾವಾಗ ಸಿಂಹ ಬರುತ್ತೋ ಅನ್ನೋ ಭಯದಲ್ಲಿ ಬದುಕಬೇಕಾಗಿದೆ. ಈ ರೀತಿಯಾದ ಸಂದರ್ಭದಲ್ಲಿ ಅವ್ರನ್ನ ಡಿಫೆಂಡ್ ಮಾಡ್ಕೋಬೇಕಲ್ವಾ? ಏನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇಲ್ಲಿರೋ ಮನುಷ್ಯರು ಹಾಗೂ ಸಿಂಹಗಳ ನಡುವಿನ ಯುದ್ಧಕ್ಕೆ ಕೊನೆನೇ ಇಲ್ಲ ಅಂತ ಕಾಣಿಸುತ್ತೆ. ಅಂತಹ ಸ್ಥಿತಿ ಇದೆ ಆಫ್ರಿಕಾದಲ್ಲಿ. ಆದ್ರೆ ಊರಿನಲ್ಲಿರುವಂತ ಕಾಡು ಮನುಷ್ಯರುಗಳು ಹೆಂಗೋ ಒಂದ್ ರೀತಿ ಈ ಸಿಂಹಗಳ ಜೊತೆ ಬದುಕೋದನ್ನ ಕಲ್ತ್ಬಿಟ್ಟಿದ್ದಾರೆ ಅವರ ಒಂದು ಟೆಕ್ನಿಕ್ ಇಂದ. ಇನ್ನು ಈ ಟೆಕ್ನಾಲಜಿ ಗೊತ್ತಿರೋಂಥವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರ ಫಾರ್ಮ್ ಸುತ್ತ ಎಲೆಕ್ಟ್ರಿಕ್ ಫೆನ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಹೆಂಗಂದ್ರೆ ಪಕ್ಕಾ ಜೋರ ಕರೆಂಟ್ ಹೊಡಿಬೇಕು ಸಿಂಹಗಳು ಬಂದ್ರೆ. ಅಷ್ಟಲ್ಲದೆ ವೈಲ್ಡ್ ಲೈಫ್ ಪ್ರಾಜೆಕ್ಟ್ನವರು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಥವಾ ಒಂದು ಅವ್ರನ್ನ ಕಾಪಾಡ್ಕೊಳ್ಳೋಂಥ ಒಂದು ಹೊಸ ಪ್ರಾಜೆಕ್ಟ್ನ ಓಪನ್ ಮಾಡಿದ್ದಾರೆ. ಏನಪ್ಪ ಹೊಸ ಪ್ರಾಜೆಕ್ಟ್ ಅಂದರೆ ನೀವಾಗಲೇ ಗೆಸ್ ಮಾಡಿರ್ಬೋದು, ಸಿಮ್ಗಳನ್ನ ಗಣ್ಣು ಹಿಡ್ಕೊಂಡು ಓಡೋದು ಬಿಸಾಕೋದು ಅಷ್ಟೇ. ಅದ್ರ ಸಂಖ್ಯೆ ಜಾಸ್ತಿ ಆದಾಗ ಕಮ್ಮಿ ಮಾಡಬೇಕು, ಅದಕ್ಕೋಸ್ಕರ. ಆದರೆ ಸಿಮ್ಗಳನ್ನು ಬೇಟಾಡಬೇಕಾದ್ರೆ ಭಾಳ ಹುಷಾರಾಗಿರ್ಬೇಕು, ಯಾಕಂದರೆ ಏನು ಬೇಕಾದರೂ ಆಗ್ಬೋದು. ಹೀಗೆ ಹಂಟಿಂಗ್ ಮಾಡುವಂಥ ಪ್ರತಿಯೊಬ್ಬರು ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ ಹಂಟಿಂಗ್ನಲ್ಲಿ. ಅವ್ರ ಹತ್ರ ಹಂಟಿಂಗ್ ಲೈಸೆನ್ಸ್ ಕೂಡ ಇರುತ್ತೆ. ಅಷ್ಟಲ್ಲದೆ ಅವ್ರ ಜೊತೆ GPS ಟ್ರ್ಯಾಕರ್, ಆಮೇಲೆ ಹೈ ಪ್ರೆಸಿಷನ್ ರೈಫಲ್ಸ್ಗಳು ಅಂದರೆ ಪವರ್ಫುಲ್ ರೈಫಲ್ಸ್ಗಳನ್ನ ಇಟ್ಕೊಂಡಿರ್ತಾರೆ. ಸಿಂಹಗಳ ಗುಂಪು ಎಲ್ಲಿದೆ ಅಂತ GPS ಮೂಲಕ ಅಥವಾ ಅದರ ಹೆಜ್ಜೆಗಳನ್ನ ಫಾಲೋ ಮಾಡ್ಕೊಂಡೋಗಿ ಅದ್ರ ಪ್ಯಾಕ್ಗಳು ಅಂದರೆ ಅದರ ಗ್ರೂಪ್ಗಳು ಎಲ್ಲಿದೆ ಅಂತ ಕಂಡುಹಿಡಿತಾರೆ ಮೊದಲು. ಜೊತೆಗೆ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಶೂಟ್ ಮಾಡ್ಬಿಡೋಕ್ಕಾಗಲ್ಲ. 100 ಮೀಟ್ರ್ ಹತ್ತಿರದಲ್ಲಿರಬೇಕು. ಜೊತೆಗೆ ಶೂಟ್ ಮಾಡೋದಕ್ಕೆ ಧೈರ್ಯನೂ ಇರಬೇಕು, ಅದೇನಾದ್ರು ಲಯನ್ ಅಟ್ಯಾಕ್ ಮಾಡಿದ್ರೆ. ಸಿಕ್ಪಕ್ಕಿದ್ದನ್ನೆಲ್ಲ ಸುಮ್ಮನೆ ಹೊಡೆದಾಕಲ್ಲ. ಸಾಮಾನ್ಯವಾಗಿ ಈ ಥರ ವಯಸ್ಸಾಗಿರೋದು ಅಥವಾ ತುಂಬ ವೀಕ್ ಆಗಿರೋ ಸಿಮ್ಗಳನ್ನ ಹೊಡೆದು ಸಾಯಿಸಾಕ್ತಾರೆ. ಈ ಥರ ಎಲ್ಲರೂ ಯಾರಂದ್ರೆ ಗನ್ನೆತ್ಕೊಂಡು ಹೋಗಿ ಹಂಟ್ ಮಾಡ್ಬಿಡೋಕ್ಕಾಗಲ್ಲ. ಗೌರ್ಮೆಂಟ್ ಸುಮ್ಮನೆ ಬಿಡಲ್ಲ, ಆಮೇಲೆ ಹಿಡಿದು ಹೊಡೆದಾಕ್ಬಿಡ್ತಾರೆ. ಅವರೇ ಸೆಲೆಕ್ಟ್ ಮಾಡಿದ್ದಾರೆ ಪ್ರೊಫೆಷನಲ್ಸ್ಗಳನ್ನ. ನಾ ಹೇಳಿದಾಗೆ ಲೋಕಲ್ ರೆಸಿಡೆಂಟ್ಸ್ ಏನಾರು ಅವರೆಲ್ಲ ಬೇಟೆ ಆಡ್ತಾವ್ರು, ನಾವು ಆಡೋಣ ಅಂತ ಅಂದ್ಬಿಟ್ಟು ಗನ್ ಎತ್ಕೊಂಡು ಹೋಗಿ ಸಾಯಿಸಿದ್ರೆ 5 ರಿಂದ 10 ವರ್ಷದವರೆಗೂ ಜೈಲಾಗುತ್ತೆ. ಲಕ್ಷದಿಂದ $2,00,000 ಕಟ್ಟಬೇಕಾಗತ್ತೆ ದಂಡನ.
ಪಾಪ ಇಲ್ಲಿ ಯಾವ್ದೋ ಸಿಂಹ ಮರ ಹತ್ಬಿಟ್ರೆ ಎಷ್ಟು ತಗೋತಾ ಇದ್ರೆ ಅಡ್ನ ಶೂಟ್ ಮಾಡಿ ಹೊಡೆದು ಬಿಸಾಕ್ಬಿಡ್ತಾನೆ. ಏನಕ್ಕೆ ಪ್ರೊಫೆಷನಲ್ಸೇ ಆಗಿರಬೇಕು ಅಂದರೆ ಲಯನ್ ಹಂಟಿಂಗು ಅಷ್ಟು ಸುಲಭ ಅಲ್ಲ, ತುಂಬಾ ಧೈರ್ಯ ಇರಬೇಕು. ಏನಾದರೂ ಮಿಸ್ ಆದರೆ ಸೀದಾ ಗೊಟಕ್. ನೋಡಿ, ನೀವೇನಾದ್ರು ಹಂಟಿಂಗ್ ಹೋದಾಗ ಈ ರೀತಿ ಅಟ್ಯಾಕ್ ಮಾಡಿದ್ರೆ ನಿಮಗೆ ಎದುರಿಸೋ ಧೈರ್ಯ ಇರುತ್ತಾ? ಅದಕ್ಕೆ ಹೇಳೋದು ತುಂಬ ಹೈ ಪವರ್ಡ್ ರೈಫಲ್ಸ್ ಇರಬೇಕು ಅಂತ. ಎಸ್ಪೆಷಲಿ ಈ ರೀತಿ ಅಟ್ಯಾಕ್ ಮಾಡಬೇಕಾದ್ರೆ ತಲೆಗೆ ಅಥವಾ ಎದೆಗೆ ಹೊಡೆಯೋಷ್ಟು ತಾಕತ್ತಿರಬೇಕು, ಗುರಿ ಇರಬೇಕು. ಇಲ್ಲಿನ ರಿಪೋರ್ಟ್ ಪ್ರಕಾರ ವರ್ಷಕ್ಕೆ 200 ಸಿಂಹಗಳು ಅಟ್ಯಾಕ್ ಮಾಡ್ತವೆ, 200 ಅಟ್ಯಾಕ್ಗಳಾಗ್ತವಂತೆ. ಅದರಲ್ಲಿ 10-20 ಜನ ಸತ್ತೇ ಹೋಗ್ತಾರಂತೆ. ಅದರಲ್ಲಿ ಅನ್ಫಾರ್ಚುನೇಟ್ಲಿ ಎಷ್ಟೋ ಜನ ಈ ಥರ ಪ್ರೊಫೆಷನಲ್ ಹಂಟರ್ಸೇ ಆಗಿರ್ತಾರೆ, ಯಾಕಂದರೆ ಅವ್ರು ಅಟ್ಯಾಕ್ ಮಾಡೋದ್ರಲ್ಲಿ ವಿಫಲರಾಗ್ತಾರೆ. ನೋಡಿ, ನೀವೇನೀಗ ನೋಡಿದ್ರಿ, ಈ ರೀತಿ ಲಯನ್ಸ್ಗಳು ಅಟ್ಯಾಕ್ ಮಾಡಿದಾಗ ಅದಕ್ಕೆ ಕರೆಕ್ಟಾಗಿ ಗುರಿ ಹಿಡದೆ ಎಷ್ಟೋ ಜನ ಹಂಟರ್ಸ್ಗಳೇ ಸತ್ತೋಗಿದ್ದಾರೆ. ಅದಕ್ಕೆ ಹಂಟಿಂಗ್ ಗ್ರೂಪು ಅವ್ರ ಸೇಫ್ಟಿಗೋಸ್ಕರ ಒಬ್ಬರು ಇಬ್ಬರು ಹೋಗೋದಿಲ್ಲ, ಅಟ್ಲೀಸ್ಟ್ 5-6 ಜನ ಇರ್ತಾರೆ. ಎಲ್ಲರೂ ಗನ್ ಹಿಡ್ಕೊಂಡಿರ್ತಾರೆ, ಒಬ್ಬನ್ ಮಿಸ್ ಆದರೆ ಇನ್ನೊಬ್ಬ ಹೊಡಿಬೋದು ಅಂತ. ಸಿಂಹಗಳು ಯಾವ ಕಡೆಯಿಂದ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು. ಅಲ್ಲಿ ಒಂದಲ್ಲ ಎರಡಿದ್ರೆ ಏನು ಮಾಡ್ತೀರಾ? ಈ ಸಂದರ್ಭಕ್ಕೋಸ್ಕರ ತುಂಬ ಜನ ಹೋಗ್ತಾರೆ, ಅಂದರೆ 4-5 ಜನ. ಮುಖ್ಯ ಕಾರಣ ಈ ರೀತಿ ಹಂಟ್ ಮಾಡೋದಕ್ಕೇನು ಅಂದರೆ ಅದ್ರದ್ದು ಈಕೋಲಾಜಿಕಲ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋಕ್ಕಂದ್ರೆ ಅದ್ರ ಸಂಖ್ಯೆ ಜಾಸ್ತಿ ಆಗದೆ ಜನರಿಗೆ ತೊಂದರೆ ಆಗದೆ ಇರಲಿ ಅಂತ ಈ ರೀತಿ ಹಂಟ್ ಮಾಡ್ತಾರೆ. ಈ ರೀತಿ ಹಂಟ್ ಮಾಡೋದ್ರಿಂದ ಮನುಷ್ಯರು, ಹ್ಯೂಮನ್ಸ್ ಹಾಗೂ ಪ್ರಾಣಿಗಳ ನಡುವಿನ 30% ಕಾನ್ಫ್ಲಿಕ್ಟ್ ಕಮ್ಮಿ ಆಗಿದೆ, ರಿಡ್ಯೂಸ್ ಆಗಿದೆ. ಆ ಕಾರಣಕ್ಕೋಸ್ಕರ ಈ ರೀತಿ ಗೌರ್ನಮೆಂಟು ಹಂಟ್ ಮಾಡೋದಕ್ಕೆ ಅಲ್ಲಿನ ಬೇಟೆಗಾರರಿಗೆ ಅಲೋ ಮಾಡ್ತಾರೆ. ಆದರೆ ಎಷ್ಟೋ ಜನ ಇದನ್ನ ವಿರೋಧ ಮಾಡೋರು ಇದ್ದಾರೆ. ಪ್ರಾಣಿಗಳನ್ನ ಕೊಲ್ಲಬಾರ್ದು, ಪ್ರಾಣಿಗಳ ಹಿಂಸೆ ಮಾಡಬಾರ್ದು ಅನ್ನೋ ಜನ ಎಷ್ಟೋ ಜನ ಇದ್ದಾರೆ. ಕೆಲವ್ರು ಹೇಳ್ತಾರೆ ಈಕೋಲಾಜಿಕಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕೆ ಈ ರೀತಿ ಹಂಟಿಂಗ್ ಮಾಡೋದು ಒಳ್ಳೆಯದು ಅಂತ. ಇನ್ನು ಕೆಲವ್ರು ಹೇಳ್ತಾರೆ ಇದು ಅಮಾನವೀಯ ಕೃತ್ಯ ಅಂತ ವಾದನೂ ಮಾಡ್ತಾರೆ.
ರಿಸರ್ಚ್ ಪ್ರಕಾರ ಅವರೊಂದು 25,000 ಸಿಂಹಗಳಿದಾವಂತೆ ಆಫ್ರಿಕಾದಲ್ಲಿ. ಆದರೆ ಎಷ್ಟು ಜನ ಹೇಳೋ ಪ್ರಕಾರ ಈ ರೀತಿ ಬೇಟೆ ಆಡಿ ಅದು ರಿಡ್ಯೂಸ್ ಆಗ್ತಿದೆ ಅಂತಾರೆ. ನಿಮ್ಮ ಪ್ರಕಾರ ಏನನ್ಸುತ್ತೆ, ಈ ರೀತಿ ಸಿಂಹಗಳನ್ನ ಬೇಟೆಯಾಡಿ ಸಾಯಿಸ್ತಾ ಇರೋದು ಅದರಿಂದ ತೊಂದರೆ ಆಗುತ್ತೆ ಅಂತ ಅನ್ನಿಸ್ತಿರೋದು ಅವ್ರಿಗೆ, ಅದು ಸರಿನಾ ಅಥವಾ ತಪ್ಪ? ಯಾಕಂದ್ರೆ ಹೀಗೆ ಮಾಡೋದ್ರಿಂದ ಅವ್ರಿಗೆ ಎಕನಾಮಿಕಲಿನೂ ಇಂಪ್ರೂವ್ ಆಗ್ತದೆ. ಯಾಕಂದ್ರೆ ಈ ಬೇಟೆ ಆಡೋರು ಸುಮ್ಮನೆ ಆಡಲ್ಲ, ದುಡ್ಡು ಕೊಟ್ಟು ಆಡ್ತಾರೆ ಬೇಟೆನ. ಏನನ್ಸುತ್ತೆ, ಕಾಮೆಂಟ್ ಮಾಡಿ.